ಹಾಯ್ ಫ್ರೆಂಡ್ಸ್, ಹೇಮರಘು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನೋಡಿ, ನಾನು ಇದು ಸಂಡೇ ಈವ್ನಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸಂಡೇ ಬಂದು ನಮ್ಮ ಅಕ್ಕನ ಮನೆಗೆ ಹೋಗಿದ್ವು. ಬಟ್ ನಮ್ಗಿಲ್ಲಿ ಮಾಲ್ಗೆ ಬರೋ ಪ್ಲಾನ್ ಇರ್ಲಿಲ್ಲ. ಅಕಸ್ಮಾತ್ ಆಗಿ ಹಿಂಗೆ ಆ ರೂಟಲ್ಲಿ ಬರ್ತಾ ಬರ್ತಾ ನನ್ನ ಮಗ ಹಠ ಹಿಡ್ದ. ಅಂದ್ರೆ ನಾವು ಒಂದ್ಸಲ ಲುಲ್ಲು ಮಾಲ್ಗಂತೂ ಹೋಗೇ ಇರ್ಲಿಲ್ಲ. ತುಂಬಾ ದಿನದಿಂದ ಅನ್ಕೊಂತಾ ಇದ್ವಿ ಹೋಗ್ಬೇಕು ಅಂತ, ಹೋಗಿರ್ಲಿಲ್ಲ. ಅಕ್ಕನ ಮನೆಗೆ ಹೋಗಿದ್ವಲ್ಲ, ಅಲ್ಲಿಂದ 1 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಇರೋದು. ಹಿಂಗ್ ವಾಪಸ್ ಬರ್ಬೇಕಾದ್ರೆ ಅವ್ನ ಕಣ್ಣು ಕಾಣಿಸ್ಬಿಡ್ತು. ಪಪ್ಪ ಇಷ್ಟು ದೂರ ಬಂದಿದೀವಿ, ಲುಲ್ಲು ಮಾಲ್ಗೆ ಹೋಗ್ಬಿಟ್ಟೋಣ, ಲುಲ್ಲು ಮಾಲ್ಗೆ ಹೋಗ್ಬಿಟ್ಟೋಣ ಅಂತ ಹಠ ಹಿಡ್ದ. ಸರಿ ಆಯ್ತು, ಇನ್ನೇನು ಮಾಡಕ್ಕಾಗಲ್ಲ ಅಂತೇಳಿ ಹೊರಟ್ವು. ಬಂದು ಇದೇ ಫಸ್ಟ್ ಟೈಮ್ ಅಲ್ಲಿ ಇದ್ದು. ಕಾರ್ ಪಾರ್ಕಿಂಗ್ ಮಾತ್ರ ಸಿಕ್ಕಾಬಟ್ಟೆ, ಪಾರ್ಕಿಂಗ್ ಸ್ಪೇಸ್ ಅಂತೂ ಸಿಕ್ಕಾಬಟ್ಟೆ ದೊಡ್ಡದಿತ್ತು. ನಮ್ಗೆ ಹಾಕ್ಬೇಕಾದ್ರೆ ಏನಷ್ಟು ಕಷ್ಟ ಅನಿಸ್ಲಿಲ್ಲ, ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸ್ತು. ಯಾಕಂದ್ರೆ ನಾವು 6:15 6:30ಗೆ ಒಳಗಡೆ ಹೋದ್ವು ಅನ್ಸುತ್ತೆ. ಇಲ್ಲ 6:15 ಹೋದ್ವು ಅನ್ಸುತ್ತೆ. ಅವಾಗೇನ್ ಅಷ್ಟಿರ್ಲಿಲ್ಲ, ತುಂಬಾ ಆಗ್ಲೂ ಕಾರ್ ಬರ್ತಾ ಇತ್ತು. ಬಟ್ ಅದು ಅಷ್ಟೊಂದಿರ್ಲಿಲ್ಲ. ನಾವು ರಿಟರ್ನ್ ಆಗ್ಬೇಕಾದ್ರೆ 8:15 ಆಗಿತ್ತು. ಆಗ ಮಾತ್ರ ಸಿಕ್ಕಾಬಟ್ಟೆ ಕಾರ್ಗಳು ಆಗ ಬರ್ತಾ ಇದಾರೆ. ಕಸ್ಟಮರ್ಸ್ ಎಲ್ಲ ತುಂಬಾ ಜನ ನೋಡ್ಲಿಕ್ಕೆ ಅವಾಗ ಬರ್ತಾ ಇದಾರೆ. ನಾವು ಮುಗಿಸ್ಕೊಂಡು ಹೋಗ್ತಾ ಇದೀವಿ. ನಮ್ಗೆ ಕಾರ್ ತೆಗ್ದು ಪಾರ್ಕಿಂಗ್ ಇಂದ ತೆಗ್ದು ಹೊರಗಡೆ ಹೋಗಕ್ಕೆ ಆಗ್ತಾ ಇಲ್ಲ. ಅಲ್ಲೇ ನಮ್ಗೆ ಒಂದ್ ಅರ್ಧ ಗಂಟೆ ವೇಸ್ಟ್ ಆಗೋಯ್ತು ಅನ್ಕೋತೀನಿ. ಅಷ್ಟು ಸಿಕ್ಕಾಬಟ್ಟೆ ದೊಡ್ಡದು ಇದು ಪಾರ್ಕಿಂಗ್. ಮಾತ್ರ ಎಲ್ಲಿ ಪಾರ್ಕಿಂಗ್ ಮಾಡಿದೀವಿ ಅಂತಾನೆ ಗೊತ್ತಿಲ್ಲ. ಟಿಕೆಟ್ ಅಲ್ಲಿ ನಂಬರ್ ನೋಡ್ಕೊಂಡು ನಾವು ಬಂದಿರೋದು. ಎಲ್ಲೋ 500 ಚೇಂಜ್ ಎಲ್ಲೋ ಇತ್ತು. ನಮ್ ಲಿಫ್ಟ್ ಇಂದ ಎಲ್ಲಿ ಬಂದಾಗ ನಾವು ಪಾರ್ಕಿಂಗ್ ಮಾಡಿದ್ದು 71 ನಂಬರ್ ಅಲ್ಲಿ. ಇದು ಪಾರ್ಕಿಂಗ್ ಇಂದ ಫ್ರಂಟ್ ಇಂದ ಬರಕ್ಕಾಗ್ಲಿಲ್ಲ, ಯಾಕಂದ್ರೆ ಪಾರ್ಕಿಂಗ್ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ವಲ್ಲ. ಹಾಗಾಗಿ ನಾವು ಲಿಫ್ಟ್ ಇಂದಾನೆ ಬರ್ಬೇಕಾಗಿ ಬಂತು. ಒಂಥರ ಚೆನ್ನಾಗಿತ್ತು. ಏನ್ ಮಾಮೂಲಿ ಎಲ್ಲಾ ಕಡೆ ಮಾಲಲ್ಲೂ ಇರುತ್ತಲ್ಲ, ಅದೇ ತರಾನೇ ಇದೇನೋ ಒಂದು ವ್ಯಾನ್ ಇತ್ತು. ಅಲ್ಲಿ ಫೋಟೋಸ್ ಎಲ್ಲ ತಗೋತಾರೆ, ಫೋಟೋ ಶೂಟ್ ಮಾಡ್ಕೊಂತ ಇದ್ದ. ಸೊ ಫೋಟೋಗಳು ತಗೊಂಡ್ವು. ಮತ್ತಿನ್ನೇನಿಲ್ಲ, ಒಂದ್ 2-3 ಫ್ಲೋರ್ ಇತ್ತು. ನಾವು ಇದ್ರಲ್ಲೇ ಗ್ರೌಂಡ್ ಫ್ಲೋರ್ಗೂ ಹೋಗ್ಲಿಲ್ಲ, ಅಲ್ಲೆಲ್ಲ ಗ್ರಾಸರೀಸ್ ಇತ್ತು. ಸುಮ್ನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಫಸ್ಟ್ ಸೆಕೆಂಡ್ ಓಡಾಡಿದ್ವಿ. ಮತ್ತೆ ಟಾಪ್ ಅಲ್ಲಿ ಮಾತ್ರ ಇದಿತ್ತು, ಆಟ ಆಡೋದು ಮತ್ತೆ ತಿನ್ಲಿಕ್ಕೆಲ್ಲ ಇರತ್ತಲ್ಲ, ಹೋಟೆಲ್ಸ್ ಎಲ್ಲ ಅದೆಲ್ಲ ಇತ್ತು. ನಾವು ಏನೋ ತಿನ್ನಕ್ ಹೋಗ್ಲಿಲ್ಲ, ಯಾಕಂದ್ರೆ ಮನೇಲೆಲ್ಲ ಚಿಕನ್ ತರಿಸಿ ಎಲ್ಲ ರೆಡಿ ಮಾಡಿಟ್ಟು ಬಂದಿದೆ. ಬಿರಿಯಾನಿಗೆ ಮತ್ತೆ ಗ್ರೇವಿಗೆಲ್ಲ ರೆಡಿ ಮಾಡಿಟ್ಟು ಬಂದ ತಕ್ಷಣ ಒಗ್ಗರಣೆ ಮಾಡ್ಕೊಂಡು ಊಟ ಮಾಡ್ಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಟು ತಂದು ಇಟ್ಟಿದ್ದೆ. ಮತ್ತೆ ಎಲ್ಲಿ ತಿಂದ್ರೆ ಅಲ್ಲಿನ ಸೋಮವಾರ ಒಂದು ಅಮಾವಾಸ್ಯೆ ಇತ್ತಲ್ಲ, ವೇಸ್ಟ್ ಮಾಡ್ಬಾರ್ದು ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ತಿಂದು ಬಂದ್ರೆ ಇಲ್ಲಿ ಮಿಕ್ಕೊಳ್ಳುತ್ತೆ. ಸೋಮವಾರ ಬೇರೆ ಇದೆ, ಮತ್ತೆ ಅಮಾವಾಸ್ಯೆ ಬೇರೆ ಇದೆ, ತಿನ್ನಲ್ವಲ್ಲ. ಇನ್ ಮಂಗಳವಾರ ತಿನ್ನಲ್ಲ, ಇನ್ ಬುಧವಾರ ತನಕ 3 ದಿನ ತನಕ ಸುಮ್ಮನೆ ಇದಾಗುತ್ತೆ. ಎಲ್ಲ ರೆಡಿ ಮಾಡಿ ತೊಳೆದಿಟ್ಟು ಎಲ್ಲ ಏನೇನ್ ಬೇಕೆಲ್ಲ ರೆಡಿ ಮಾಡಿ ಇಟ್ಟು ಬಂದಿದೆ. ಯಾಕಂದ್ರೆ ಬಂದ ತಕ್ಷಣ ಒಗ್ಗರಣೆ ಹಾಕೊಂಡ್ರೆ ಸರಿ ಹೋಗುತ್ತೆ ತಿನ್ಲಿಕ್ಕೆ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ. ಹಾಗಾಗಿ ಅಲ್ಲಿ ಏನು ತಿನ್ನಕ್ ಹೋಗಿಲ್ಲ. ನನ್ ಮಗ ಮಾತ್ರ ಗೇಮ್ ಆಡ್ದ. ಅಲ್ಲಿ ಗೇಮ್ ಹೇಗಪ್ಪ ಅಂದ್ರೆ, ಒಂದೊಂದು ಆಟಕ್ಕೆ ಒಂದೊಂದ್ ರೇಟ್ ಇಲ್ಲ ಅಲ್ಲಿ. ಒಂದ್ಸಲಿ ಕಾರ್ಡ್ ರೀಚಾರ್ಜ್ ಮಾಡಿಸ್ಕೋಬೇಕು, 1180 ಅನ್ಸುತ್ತೆ ಸ್ಟಾರ್ಟಿಂಗು. ಅದು ಕಾರ್ಡು ರೀಚಾರ್ಜ್ ಮಾಡಿಸ್ಕೊಂಡ್ರೆ ಒಳಗಡೆ ಹೋಗಿ ಅದೆಷ್ಟು ಆಟ ಆಡ್ಬೋದು ಅಷ್ಟು ಆ ದುಡ್ಡಿಗೆ ಏನ್ ಆಟ ಆಡ್ಬೋದು ಅದ್ ಆಟ ಆಡ್ಬೋದು. ಅಲ್ಲಿ ಆಟ ಆಡ್ಲಿಕ್ಕೆ ಕೂಡ ತುಂಬಾ ಸಿಕ್ಕಾಬಟ್ಟೆ ಕ್ಯೂ ಇತ್ತು. ಎಷ್ಟು ಕ್ಯೂ ಅಂದ್ರೆ, ಅಲ್ಲಿ ಗೇಮ್ ಆಡೋ ಜಾಗದಲ್ಲಿ ಮಾತ್ರ ತುಂಬಾ ಮಕ್ಕಳೇ ಇದ್ರು. ನಂಗೆ ಅಲ್ಲಿ ನಿಂತ್ಕೊಳಕ್ ಆಗ್ಲಿಲ್ಲ. ಸ್ವಲ್ಪ ಮಾತ್ರ ವಿಡಿಯೋ ಮಾಡ್ಬಿಟ್ಟು ನಾನು ಹೋಗಿ ಒಂದ್ ಕಡೆ ಕುತ್ಕೊಂಡ್ಬಿಟ್ಟೆ. ಮತ್ತೆ 4-5 ಆಟ ಅನ್ಸುತ್ತೆ ಆಡ್ಸ್ಕೊಂಡು ಅಲ್ಲೇ 1 ಅವರ್ ಟೈಮ್ ಸ್ಪೆಂಡ್ ಆಯ್ತು. ಅಲ್ಲೇ ಆಟ ಆಡ್ಸ್ಕೊಂಡು ಕರ್ಕೊಂಡ್ ಬಂದ್ರು. ಮತ್ತೆ ಇನ್ನೊಂದೇನು ಅಂದ್ರೆ, ಹೊರಗಡೆ ಎಲ್ಲಾರು ವಿಡಿಯೋ ಮಾಡ್ಬೋದಿತ್ತು. ಶಾಪ್ ಒಳಗಡೆ ಎಲ್ಲ ವಿಡಿಯೋ ಮಾಡುವಂಗಿರ್ಲಿಲ್ಲ. ಹಾಗಾಗಿ ನಾನು ಹೊರಗಡೆ ಮಾತ್ರ ಮಾಡ್ಕೊಂಡೆ. ಮಾಮೂಲಿ ಎಲ್ಲ ಮಾಲಲ್ಲಿ ಇರ್ತಿಲ್ಲ, ಜುಡಿಯೋ ಇತ್ತು, ಮ್ಯಾಕ್ಸ್ ಇತ್ತು, ಸೇಮ್ ಅದೇನೆಲ್ಲ ಚಪ್ಪಲಿ ಅಂಗಡಿ ಮಾಮೂಲಿ ಹೇಗಿರುತ್ತೆ ಹಾಗೆ, ಸ್ವಲ್ಪ ದೊಡ್ಡದಾಗಿತ್ತು ಅಷ್ಟೇ, ಇನ್ನೇನಿಲ್ಲ. ರೇಟ್ ಹಾಗೆ ಸ್ವಲ್ಪ ಕಾಸ್ಟ್ಲಿ ಆಗಿತ್ತು. ನಾವೇನು ಪರ್ಚೇಸ್ ಮಾಡ್ಲಿಲ್ಲ, ಏನು ತಿನ್ಲಿಲ್ಲ, ಏನಿಲ್ಲ. ಆಟ ಗೇಮ್ ಮಾತ್ರ ಇದಾಯ್ತು. ಅದ್ ಮಾಡ್ಕೊಂಡು ಮುಗಿಸ್ಕೊಂಡ್ ಬರೋ ತನಕ ಮನೆಗೆ 9 ಗಂಟೆ ಆಯ್ತು. 9 ಗಂಟೆಗೆ ಬಂದು ಎಲ್ಲ ರೆಡಿ ಮಾಡಿಟ್ಟಿದ್ಕೆ 10 ಗಂಟೆಗೆಲ್ಲ ಅಡಿಗೆ ಆಯ್ತು. ಊಟ ಮಾಡ್ಕೊಂಡು ಮಲ್ಕೊಳ್ಳೋ ತನಕ 11 ಗಂಟೆ ಆಯ್ತು. ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಗೆ ಅವತ್ತು ಹೋಗೋ ಪ್ಲಾನ್ ಇರ್ಲಿಲ್ಲ. ಅಕ್ಕನ ಮನೆಗೆ ಹೋಗಿ ಸಲುವಾಗಿ ಅದ್ ಹತ್ರ ಇರೋದ್ರಿಂದ ಹಂಗೆ ಹೋಗುದ್ ಬಂದ್ವಿ. ನನ್ ಮಗ ಮಾತ್ರ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ದ. ತುಂಬಾ ಟಯರ್ಡ್ ಆಗಿತ್ತು ನನ್ಗೆ. ಸೋಮವಾರ ಎದಳಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಸುಸ್ತಾಗ್ಬಿಟ್ಟಿದೆ. ಮತ್ತೆ ನನಗೂ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಟೈಮೇ ಇರ್ಲಿಲ್ಲ. ಹಾಗಾಗಿ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ಯಾರಾದ್ರೂ ಹೋಗಿಲ್ಲ ಅಂತ ಹೇಳಿದ್ರೆ ನಮ್ ತರನೆಗೆ, ಯಾಕಂದ್ರೆ ನಾವ್ ಬ್ಯಾಂಗ್ಳೂರ್ಲಿದ್ರೆ ಕೆಲವೊಂದೊಂದು ನೋಡಿರ್ತೀವಿ, ಕೆಲವೊಂದು ನೋಡಿರಲ್ಲ ಅಲ್ವಾ. ಒಂಥರ ಸಿಂಪಲ್ ಆಗಿ ಚೆನ್ನಾಗಿತ್ತು ನೋಡ್ಲಿಕ್ಕೆ. ವಿಂಡೋ ಶಾಪಿಂಗ್ ತರ ಮಾಡ್ಕೊಂಡ್ ಬರ್ಬೋದು, ಏನ್ ತೊಂದ್ರೆ ಇಲ್ಲ. ಮತ್ತೆ ಸಿಕ್ಕಾಬಟ್ಟೆ ರಶ್ ಇತ್ತು. ಭಾನುವಾರ ಬೇರೆ ಕ್ರಿಸ್ಮಸ್ ಹಾಲಿಡೇಸ್ ಬೇರೆ ಇದೆಯಲ್ಲ ಮಕ್ಕಳಿಗೆ. ಯಾವಾಗ್ಲೂ ಹೇಗಿರುತ್ತೇನೋ ಗೊತ್ತಿಲ್ಲ, ನಾವು ಹೋಗಿದ್ದೀರ ಮತ್ತೆ ತುಂಬಾ ಕ್ರೌಡ್ ಇತ್ತು. ಆದ್ರೂ ಎಂಜಾಯ್ ಮಾಡ್ಕೊಂಡು. ಇದೆಲ್ಲ ಗೇಮ್ ಇದೆ ನೋಡಿ. ನಾನ್ ಸ್ಟಾರ್ಟಿಂಗ್ ಹೋದೆ, ಇದು ರೀಚಾರ್ಜ್ ಮಾಡಿಸಿ ಕೂಡ ತುಂಬಾ ರಶ್ ಇತ್ತು. ಅವ್ರು ವಿಚಾರಿಸ್ತಾ ಇದ್ರು. ನಾನ್ ಸುಮ್ನೆ ಒಂದ್ ರೌಂಡ್ ಹೋಗಿ ಎಲ್ಲಾ ಕಡೆನೂ ವಿಡಿಯೋ ಮಾಡ್ಕೊಂಡ್ ಬಂದೆ. ಮಕ್ಕಳು ಮಾತ್ರ ಎಂಜಾಯ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಪ್ಲೇಸ್ ಇದೆ. ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೋದೇ ಬೇಡ ಅನ್ಸುತ್ತೆ. ಅವ್ರು ನೋಡ್ಬಿಟ್ರೆ ಮಾತ್ರ ಮಕ್ಕಳು, ನಾವು ಆಡ್ಸೋದ್ ಬೇಡ ಅನ್ಕೊಂಡ. ಮತ್ತೇನು ಮಾಡಕ್ಕಾಗಲ್ಲ, ಅಷ್ಟು ದೂರ ಹೋಗಿ ನಾವ್ ಇದ್ನು ಮಾಡ್ಲಿಲ್ಲ ಅಂದ್ರೆ ಹೇಗೆ ಅಂತ ಹೇಳಿ ಕಾರ್ಡ್ ರೀಚಾರ್ಜ್ ಮಾಡ್ಸ್ಕೊಂಡ್ ಬಂದು ಕಾರ್ ಗೇಮು ಏನೇನೋ ಸುಮಾರು ಒಂದ್ 5-6 ಗೇಮ್ ಆಡದ್ನಂತೆ. ಆಡ್ಸ್ಕೊಂಡ್ ಕರ್ಕೊಂಡ್ ಬಂದ್ರು. ಅವ್ನ್ ಮಾತ್ರ ತುಂಬಾ, ಯಾಕಂದ್ರೆ ಮಕ್ಕಳು ಎಂಜಾಯ್ಮೆಂಟ್ ಅಲ್ವಾ, ಖುಷಿ ಕೊಡೋದು. ಅದ್ ಮಾಡ್ಸ್ಕೊಂಡ್ ಮನೆಗ್ ಬಂದು ತಿನ್ಬಿಟ್ಟು ಮಲ್ಕೊಳ್ಳೋ ತನಕ 11 ಗಂಟೆ ಆಯ್ತು. ಇನ್ನೂ ಸ್ವಲ್ಪ ವಿಡಿಯೋ ಇದೆ, ಹೀಗೆ ಪೂರ್ತಿ ನನ್ ವಿಡಿಯೋ ನೋಡಿ.
ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೊಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಇನ್ನು ವಿಡಿಯೋ ಪೂರ್ತಿ ಇದೆ, ಹೀಗೆ ನೋಡ್ತಾ ಇರಿ ಫ್ರೆಂಡ್ಸ್. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go. Through the highways, till my shadow turns to sun rays. And